ಪಶ್ಚಿಮ ಏಷ್ಯಾದಲ್ಲಿ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧದ ಜಾಗತಿಕ ಇಂಧನ ಭದ್ರತೆಯ ದೊಡ್ಡ ಸಮಸ್ಯೆಯನ್ನ ಹುಟ್ಟುಹಾಕಿದೆ. ಯುದ್ಧದ ಕಾರಣದಿಂದಾಗಿ ಹಾರ್ಮುಜ್ ಜಲಸಂಧಿ ಮುಚ್ಚಿತ್ತು. ಗಲ್ಫ್ ದೇಶಗಳಿಂದ ಬರಬೇಕಿದ್ದ ತೈಲ ಮತ್ತು ಅನಿಲ ಟ್ಯಾಂಕರ್ಗಳು ಅರ್ಧಕ್ಕೆ ನಿಂತಿತ್ತು. ಭಾರತವು ತನ್ನ ಕಚ್ಚಾ ತೈಲದ ಅಗತ್ಯಗಳಲ್ಲಿ 90% ಆಮದು ಮಾಡಿಕೊಳ್ಳುತ್ತಿರುವುದರಿಂದ ಮತ್ತು ತೈಲ ಬೆಲೆ ಬ್ಯಾರೆಲ್ಗೆ $105 ಏರಿರುವುದರಿಂದ ಆರ್ಥಿಕತೆ ಮೇಲೆ ಭಾರೀ ಒತ್ತಡ ಬಿದ್ದಿತ್ತು. ಸದ್ಯಕ್ಕೆ ಭಾರತಕ್ಕೆ ಹಾರ್ಮುಜ್ ಜಲಸಂಧಿ ಬಾಗಿಲು ತೆರೆದಿದೆ. ಆದರೆ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಈಗಾಗಲೇ ಹೇಳೋಕೆ ಆಗಲ್ಲ. ಈ ಕಠಿಣ ಪರಿಸ್ಥಿತಿಯನ್ನ ಎದುರಿಸಲು ಭಾರತ ಈಗ ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಯನ್ನ ತ್ವರಿತಗತಿಯಲ್ಲಿ ಕೈಗೆತ್ತಿಕೊಂಡಿದೆ. ಭಾರತ ಓಮನ್ ಜಲಾಂತರ್ಗಾಮಿ ಅನಿಲ ಪೈಪ್ಲೈನ್ ಸುಮಾರು 2000 ಕಿಲೋಮೀಟರ್ ಉದ್ದದ ಬೃಹತ್ ಯೋಜನೆಯಾಗಿದೆ. ಇದು ವಿಶ್ವದ ಅತ್ಯಂತ ಸವಾಲಿನ ಕೆಲಸವಾಗಿದ್ದು, ಸಮುದ್ರ ತಳದಲ್ಲಿ 3450 ಮೀಟರ್ ಆಳದಲ್ಲಿ ಪೈಪ್ಲೈನ್ ಅಳವಡಿಸಲಾಗುತ್ತೆ. ಓಮನ್ ಕರಾವಳಿಯಿಂದ ನೇರವಾಗಿ ಗುಜರಾತ್ಗೆ ಸಂಪರ್ಕ ಕಲ್ಪಿಸುವ ಈ ಯೋಜನೆಗೆ ಸುಮಾರು 40,000 ಕೋಟಿ ರೂಪಾಯಿ ವೆಚ್ಚವಾಗಲಿದ್ದು, ಪೂರ್ಣಗೊಳ್ಳಲು 5 ರಿಂದ 7 ವರ್ಷ ಬೇಕಾಗಬಹುದು. ಹಾರ್ಮುಜ್ ಜಲಸಂಧಿಯ ಪ್ರಸ್ತುತ ಮುಚ್ಚುವಿಕೆಯು ಗಲ್ಫ್ ರಾಷ್ಟ್ರಗಳಿಗೆ ಭಾರತದ ಅನಿಲ ಮತ್ತು ತೈಲ ಸರಬರಾಜಿನ ಮೇಲೆ ತೀವ್ರ ಪರಿಣಾಮ ಬೀರಿದೆ. ಇದರಿಂದಾಗಿ ಟ್ಯಾಂಕರ್ಗಳನ್ನು ಅವಲಂಬಿಸುವುದಕ್ಕೆ ಪೈಪ್ಲೈನ್ಗಳು ಸುರಕ್ಷಿತ ಆಯ್ಕೆಯಾಗಿದೆ. ಹಾರ್ಮುಜ್ ಜಲಸಂಧಿ ಮುಚ್ಚಿದಾಗಲೆಲ್ಲ ಭಾರತದ ಇಂಧನ ಪೂರೈಕೆಗೆ ಹೊಡೆತ ಬೀಳುತ್ತಿದೆ. ಆದ್ದರಿಂದ ಟ್ಯಾಂಕರ್ಗಳಿಗಿಂತ ಈ ಪೈಪ್ಲೈನ್ಗಳೇ ಸುರಕ್ಷಿತ. ಈ ಮಾರ್ಗದ ಮೂಲಕ ಓಮನ್, UAE, ಸೌದಿ ಅರೇಬಿಯಾ, ಇರಾನ್ ಮತ್ತು ಕತಾರ್ನಂತಹ ದೇಶಗಳಿಂದ ನೇರವಾಗಿ ನೈಸರ್ಗಿಕ ಅನಿಲವನ್ನು ಪಡೆಯಬಹುದು. ಇದು ಪೂರ್ಣಗೊಂಡರೆ ಪ್ರತಿದಿನ 31 MMSCMD ಅನಿಲ ನೇರವಾಗಿ ಗುಜರಾತ್ ತಲುಪಲಿವೆ.